ಬಿಗ್ ಬಾಸ್ ಖಂಡಿತ ಸ್ಕ್ರಿಪ್ಟೆಡ್ ಶೋ ಅಲ್ಲ, ಆದರೆ ವೆರಿ ವೆಲ್ ಎಡಿಟೆಡ್ ಶೋ. ಈಗಂತ ಈಗಾಗಲೇ ಹಲವು ಸ್ಪರ್ಧಿಗಳು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ತಮ್ಮನ್ನು ಪ್ರೊಜೆಕ್ಟ್ ಮಾಡಿರುವ ರೀತಿ ಬಗ್ಗೆ ಕೆಲವು ಸ್ಪರ್ಧಿಗಳಿಗೆ ಈಗಾಗಲೇ ಅಸಮಾಧಾನ ಇದ್ದೇ ಇದೆ. ಅದೇ ರೀತಿ ಫಿನಾಲೆ ತಲುಪಿ ಮನೆಯಿಂದ ಹೊರ ಬಂದ ರ್ಯಾಪಿಡ್ ರಶ್ಮಿ ಅವರಿಗೂ ಕೂಡ ಬಿಗ್ ಬಾಸ್ ಮೇಲೆ ಬೇಸರವಿದೆಯಂತೆ. ಆದರೆ ಅದು ಯಾಕೆ ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಕೆಲವು ಕಂಟೆಸ್ಟೆಂಟ್ಸ್ಗಳು ತಮ್ಮ ಬೇಸರವನ್ನು ಕೆಲ ಸಂದರ್ಶನಗಳಲ್ಲಿ ಹೊರ ಹಾಕಿದ್ದಾರೆ. ಮೊನ್ನೆಯಷ್ಟೇ ಬಿಗ್ ಬಾಸ್ ಕನ್ನಡ 6 ಸ್ಪರ್ಧಿ ಅಕ್ಷತಾ ಪಾಂಡವಪುರ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೋರಿಸಿರುವ ರೀತಿ ಬಗ್ಗೆ ಬೇಸರಗೊಂಡು ಕಣ್ಣೀರು ಹಾಕಿದ್ದರು. ಅಲ್ಲದೆ ಶಶಿ ಮತ್ತು ಕವಿತಾರನ್ನು ಪ್ರೊಜೆಕ್ಟ್ ಮಾಡಿರುವ ರೀತಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಈಗ ಅದೇ ಭಾವನೆ ರ್ಯಾಪಿಡ್ ರಶ್ಮಿ ಅವರಿಗೂ ಕೂಡ ಮೂಡಿದೆ. ಶಶಿ, ಕವಿತಾ ಮತ್ತು ಧನ್ರಾಜ್ ರವರ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಕಣ್ಣಾರೆ ನೋಡಿದ್ದ ರ್ಯಾಪಿಡ್ ರಶ್ಮಿಗೆ ವೀಕೆಂಡ್ನಲ್ಲಿ ಆ ಮೂವರನ್ನು ಪ್ರೊಟೆಕ್ಟ್ ಮಾಡಿದ ಹಾಗೆ ಅನಿಸುತ್ತಿತ್ತಂತೆ. ಈ ಬಗ್ಗೆ ರಶ್ಮಿ ಏನು ಹೇಳ್ತಾರೆ ನೀವೇ ನೋಡಿ. ನವೀನ್ ಪ್ರಬಲ ಅಂತ ನನಗೆ ಅನಿಸುತ್ತಿತ್ತು. ಕೆಲವು ಘಟನೆಗಳು ಮತ್ತು ವೀಕೆಂಡ್ನಲ್ಲಿ ನಡೆಯುತ್ತಿದ್ದ ಪಂಚಾಯಿತಿ ವಿಚಾರಗಳನ್ನೆಲ್ಲ ನೋಡಿದಾಗ ಶಶಿ, ಕವಿತಾ ಮತ್ತು ಧನ್ರಾಜ್ರನ್ನ ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ ಅಂತ ಅನಿಸುತ್ತಿತ್ತು. ಯಾಕೆಂದರೆ ಅವರುಗಳ ದ್ವಂದ್ವ ನಿಲುವು, ಎರಡು ಮುಖಗಳನ್ನು ನಾವು ನೋಡಿದ್ವಿ. ಆದರೆ ಅದನ್ನು ತೋರಿಸದೆ ಆ ಮೂವರನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ರ್ಯಾಪಿಡ್ ರಶ್ಮಿ ಹೇಳಿದ್ದಾರೆ. ನಿಮ್ಮನ್ನು ಯಾವ ಕ್ಯಾರೆಕ್ಟರ್ ಅಂತ ಗುರುತಿಸಿ ಮನೆಯೊಳಗೆ ಕಳಿಸಿರ್ತಾರೋ ಅಷ್ಟನ್ನೇ ಕನ್ನಡಿಯಲ್ಲಿ ತೋರಿಸ್ತಾರೆ ಎಂಬ ಬೇಜಾರಿದೆ. ನನ್ನ ಬೆನ್ನೆಯಿಂದ ಇಷ್ಟೊಂದು ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸ್ಟೇಜ್ ಮೇಲೆ ನನ್ನ ವಿಟಿ ನೋಡಿದ ಮೇಲೆ ಗೊತ್ತಾಯಿತು. ನನ್ನ ಜರ್ನಿ ವಿಟಿ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ರಶ್ಮಿ. ಬಿಗ್ ಬಾಸ್ ಫಿಕ್ಸ್ ಶೋ, ಯಾರು ವಿನ್ನರ್ ಎಂಬುದು ಮೊದಲನೇ ನಿರ್ಧಾರ ಆಗಿರುತ್ತೆ ಎಂದು ಫೇಸ್ಬುಕ್ನಲ್ಲಿ ಜನ ಕಮೆಂಟ್ ಮಾಡೋದನ್ನು ನೋಡಿದ್ದೇವೆ. ಈಗ ಈ ಸೀಸನ್ನ ಸ್ಪರ್ಧಿಗಳು ಹೇಳೋದನ್ನು ಕೇಳಿದ್ರೆ ಇದು ನಿಜ ಇರ್ಬೋದು ಅಂತ ನಮಗೆ ಅನುಮಾನ ಮೂಡದೇ ಇರಲ್ಲ. ಸ್ನೇಹಿತರೆ, ಬಿಗ್ ಬಾಸ್ ಒಂದು ಫಿಕ್ಸ್ಡ್ ಶೋ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.